ಇದು ಯಾರೇ ಮಾಡ್ತಾರೆ. ರಂಗ ವಿಠಲ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಕಾಸಲ್ಲಿ ಕನ್ನಡ ಚಿತ್ರಗಳಿಗೆ ಬೆಳಿಗ್ಗೆ ಶೂಟಿಂಗ್ ಕೊಡ್ತಿರ್ಲಿಲ್ಲ. ಕಾಯಕ್ಕೆ ಇದೆಯಾ ಸಮಾಜಕ್ಕೆ ನಿಜವಾಗ್ಲೂ ಒಂದು ಮಾದರಿ. ಹೌದು, ತಾಯಿನ ಯಾವ ರೀತಿ ಅದಕ್ಕೆ ಬೇರೆ ಪದ ಇಲ್ಲ. ನನಗೆ 10 ಕೋಟಿ ಇದ್ದಾಗ 2 ಕೋಟಿ ಇದ್ರೆ ತಪ್ಪೇನು ಅನ್ನೋಂಥ ಭಾವನೆ ಬರೋದು. ಬೇಜಾರು ಮಾಡ್ಕೊಂಡ್ಬಿಡಿ. ಲೈಟ್ ಆಗಿದೆ, ಓಪನ್ ಆಗಿದೆ, ಎಷ್ಟು ಕಾಲ ನಾವು ಇಲ್ಲೇ ಇಲ್ಲ ಇಲ್ಲ ಮಾತಾಡ್ತಿದ್ದೀನಿ. ಉಂಟು ಸತ್ಯನಾರಾಯಣ ಟ್ರಿಪ್ಪು ಹೇಳಿದಾಗ ಪುಸ್ತಕದಾಯ್ತು. ಮಗ ಅಂತ ಉಳಿಸ್ಕೊಂಡಿದೀಯ. ಆ ಹೆಸರು ನಿಂಗೆ ಅನ್ವರ್ತು ಬರ್ತದೆ. ಯಾರು ಈ ಕಾಲದಲ್ಲಿ ಇಷ್ಟು ಮಟ್ಟಿಗೆ ಮಾಡೋದು ಸೋಫಾರ್ ಮಾಡಿಲ್ಲ ಇನ್ನು. ನಾನು ಎಷ್ಟೋ ಕಡೆ ಹೇಳ್ತೀನಿ, ಪ್ರೆಸ್ ಎಲ್ಲ ಕೂಡ ಮಾತಾಡ್ತೀನಿ. ಹೇಳಿ ಕಾಣ್ರಿ ಸರ್ ಹೇಳಿ. ಅಮ್ಮನ ಪ್ರತಿಯೊಂದು ಏಳಿಗೆನಲ್ಲಿ ಆ ಯಶಸ್ಸಿನಲ್ಲಿ ಅಂತ್ಯಕಾಲದಲ್ಲೂ ಕೂಡ ತಾಯಿ ತಕ್ಕ ಮಗನಾಗೇ ಅದು ಯಾರು ಮಾಡೋಕ್ಕಾಗಲ್ಲ. ಇನ್ನೊಬ್ಬರಾಗಿದ್ರೆ ತಾಯಿ ಯಾರು ನೋಡ್ಕೊತಾಗಿರ್ಬೋದು. ನಾನು ಕೊನೆವರೆಗೂ ಬಂದಿದ್ದೀನಿ, ನೋಡಿದ್ದೀನಿ, ಏನು ಬರ್ಬೋದು. ಆ ಥರ ಸೇವೆನೂ ಯಾರು ಮಾಡಿಲ್ಲ, ಮಾಡೋದು ಆಗೋದು ಅಷ್ಟು ಮಾತ್ರ ಗ್ಯಾರಂಟಿ. ಸುಮ್ಮನೆ ಹೇಳ್ತೀನಿ, ನಾವೆಲ್ಲ ತಾಯಿ ತಕ್ಕ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಯಾರು ಅದೆಲ್ಲ ಇವ್ನು ನೋಡಿ ಕಲ್ತ್ಕೊಂಡು. ಅಯ್ಯೋ ಶಿವನೇ, ಖಂಡಿತವಾಗಿ ಇದು ನಾನು ಹೊಗಳ್ತಾ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟಿರ್ಬೋದು. ನಾನು ಹೊಗಳ್ತಾ ಇಲ್ಲ. ಅವ್ರ ಕೈ ಕೆಲಸ ಮಾಡಿದ ಕೈಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವ್ರು ಮುಟ್ಟಿದಾಗ ನಾನು ಹೊಗಳ್ತಾ ಇಲ್ಲ, ಮಾಡಿರೋ ಕೆಲಸನೇ ಹೇಳ್ತಾ ಇಲ್ಲ. ನನ್ನ ಲಗ್ನ ಗೊತ್ತಾಗಬೇಕು. ನೀನು ಏನು ಮಾಡ್ತೀಯ, ಎಲ್ಲ ಮರೆ ಕಾಯಕ್ಕೆ ಇದೆಯಾ, ನೀನು ಮಾಡಿದ್ದು ಏನು ಅಂತ ಯಾರಿಗೆ ಗೊತ್ತಾಗಲ್ಲ, ಹೇಳಿದಾಗಲೇ ಗೊತ್ತಾಗಲ್ಲ. ಇದು ಯಾರೇ ಮಾಡ್ತಾರೆ. ದೇವಸ್ಥಾನ ಮಾಡ್ಬಿಟ್ಟಿದ್ದೀಗ ನೀನು. ದೇವರೇ ಖಂಡಿತವಾಗಿ ತಾಯಿ ದೇವರು ತಾನೆ. ತಾಯಿ ಅದನ್ನು ಅದಕ್ಕೆ
ಆ ಪದಕ್ಕೆ ಅರ್ಥ ಕೊಟ್ಟಿದ್ದೀಯ. ನೀವು ವಿಠಲನ್ ಭಕ್ತಾನೆ, ನೀವು ದೇವ್ರೆ. ಏನ್ ಮಾತಾಡ್ಬೇಕು? ತಾಯಿ ತಕ್ಕ ಮಗ ಅಂತ ಹೇಳ್ಬೇಕಾ? ಸರ್ ಇದೆಲ್ಲ ಪ್ರತಿಷ್ಠಾಪನೆ ಮಾಡೋದು ತುಂಬಾ ಅದ್ಭುತವಾಗಿದೆ. ನಾನು ಇದುವರೆಗೂ ನನ್ನ ಲೈಫಲ್ಲಂತೂ ಎಲ್ಲೂ ನೋಡಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ನಿನಗಿದ ಮಹಾತಾರೆ ನಮ್ಮ ಲೀಲಾವತಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದಲೂ ಕೂಡ, ಕಪ್ಪು ಬಿಳುಪು ಕಾಲದಿಂದಲೂ ಕೂಡ ಬಂದಂಥ ಮಹಾನ್ ನಟಿ ನಮ್ಮ ಲೀಲಾವತಿ. ಕಲಾದೇವಿ, ಕಲಾ ಸರಸ್ವತಿ ನನ್ನ ಹೆಸರಿನ ಇದ್ದರೆ ಅದು ಇವಾಗ ಅನ್ವರ್ಥವಾಗುತ್ತೆ. ಬೇರೆ ಎಲ್ಲ ಹೇಳ್ಕೋಬೋದಾರ ಹಾಗೆ ಹೀಗೆ ಅಂತ. ಒಂದ ಎರಡ ನೋಡಿ, ನಾನು ಈಗಲೇ ಉದ್ದಕ್ಕೆ ನೋಡ್ಕೊಂಡು ಬಂದೆ. ದೇವರಾಜ ಅರಸು, ರಾಮಕೃಷ್ಣ ಹೆಗಡೆಯವರು ಎಂತೆಂಥವ್ರಿಗೆ ಬಂದು ಕೊಟ್ಟಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ ಅಮ್ಮನಿಗೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಆ ಪ್ರಶಸ್ತಿ ತಗೋಬೇಕಾದ್ರೆ ಆ ಅಮ್ಮನ ಸಾಧನೆ ಏನು, ಆ ಸರ್ವಿಸ್ ಏನು, ಚಿತ್ರರಂಗದಲ್ಲಿ ಅವ್ರು ಮಾಡಿದಂಥ ಸೇವೆ ಏನಂತದ್ದು ನಮಗೆ ಗೊತ್ತಾಗುತ್ತೆ. ಎಲ್ಲ ಹೇಳ್ಬೋದು. ಈಗ 2 ಪಿಕ್ಚರ್ ಮಾಡಿದ್ರೆ ಓಡೋಯ್ತಾರೆ, ಆಗಲ್ಲ. ಆ ಕಾಲದಲ್ಲಿ, ಕಪ್ಪು ಬಿಳುಕಿನ ಕಾಲದಲ್ಲಿ, ಇನ್ನೂ ಗೊತ್ತಿಲ್ಲ, ಮದ್ರಾಸಲ್ಲಿ ಕನ್ನಡ ಚಿತ್ರಗಳಿಗೆ ಬೆಳಿಗ್ಗೆ ಶೂಟಿಂಗ್ ಕೊಡ್ತಿರ್ಲಿಲ್ಲ, ಸಾಯಂಕಾಲ ಕೊಡ್ತಿರು. ಅಂದಿನಿಂದಲೂ ಕೂಡ ಲೀಲಾವತಿಯರಿದ್ದಾರೆ. ರಾಜ್ಕುಮಾರ್ ಜೊತೆಗಳಿಗೆ ಹಬ್ಬ ಹುಡುಗಿ ಚಿತ್ರದಲ್ಲೂ ಕೂಡ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ರಾಜ್ಕುಮಾರ್ ಜೊತೆಲಿ ಹೆಂಡತಿಯಾಗಿ, ಅಕ್ಕನಾಗಿ, ತಾಯಿಯಾಗಿ, ಎಲ್ಲ ಒಂದಲ್ಲ ಎರಡಲ್ಲ, ಏನು ಹುಡುಗಾಡನ ಆಯಾ ಪಾತ್ರಕ್ಕೆ ರೂಪ ಕೊಟ್ಟಂಥ ವ್ಯಕ್ತಿತ್ವ ಅಂತಂದರೆ ನಿಜವಾದ ಕಲಾವಿದೆ ಅಂದರೆ ನಾವು ಚಿತ್ರದ ಕಲಾವಿದೆ ನಮ್ಮ ಲೀಲಾವತಿ. ಅವ್ರು ಬಿಟ್ಟರೆ ಇನ್ಯಾರು ಇವಾಗೆಲ್ಲ ಬರ್ಕೊತಾರೆ ಅವನು ಕಲಾವಿದೆ, ಸರಸ್ವತಿ ಪರಸ್ವತಿ ಅಂತ. ಅದು ಯಾವುದೂ ಅಲ್ಲ, ನಿಜವಾದ ಸರಸ್ವತಿ ಕಲಾದೇವಿ ನಮ್ಮ ಲೀಲಾವತಿ. ಇದನ್ನು ಬೇಕು ಘಂಟಾಘೋಷವಾಗಿ ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಸೊ ತಾಯಿಗೆ ತಕ್ಕ ಮಗ ಅಂತ ಪ್ರೂವ್ ಮಾಡಿದರೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಮಕ್ಕಳು ಕೂಡ ಈ ತರ ಪಾಲಿಸ್ಬೇಕು. ಇದನ್ನ ಪಾಲಿಸ್ಬೇಕು. ಪ್ರತಿಯೊಬ್ಬರು ಪಾಲಿಸಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ನಿಜವಾದ ತಾಯಿ ತಕ್ಕ ಮಗ ಯಾರು? ರಾಜ್ಕುಮಾರ್ ಪಾತ್ರ ಮಾಡಿದ್ರು ಇಲ್ಲ ಅಂತಲ್ಲ, ಬಟ್ ನಿಜವಾದ ತಾಯಿ ತಕ್ಕ ಮಗ ಯಾರಪ್ಪ ಅಂದ್ರೆ ಇದು ಬಂದು ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ಲೀಲಾವತಿ ಅವರು ಯಾರು, ವಿನೋದ್ ರಾಜ್ ಏನು ಮಾಡಿದೀನಿ ಅಂತ ಗೊತ್ತಾಗುತ್ತೆ. ವಿನೋದ್ ರಾಜ್ ಸರ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಅದ್ರ ಬಗ್ಗೆ ಉತ್ಪ್ರೇಕ್ಷೆ ಇಲ್ಲ. ಅದೇನು ನಾನು ಹೊಗಳ್ತಾ ಇಲ್ಲ ವಿನೋದ್ ರಾಜನ್ನ, ನಾನೇನು ಹೊಗಳ್ತಾ ಇಲ್ಲ ವಿನೋದ್ ರಾಜನ್ನ. ಅವ್ನು ಮಾಡ್ತಕ್ಕಂಥ ಕೆಲಸ, ಆ ಸೇವೆ ಎಲ್ರಿಗೂ ಅನ್ವರ್ಥವಾಗ್ತಾ ಇದೆ. ನೋಡ್ತಾ ಇದ್ದೀವಿ, ಕಣ್ಮುಂದೆ ನಿಂತಿದೆಯಲ್ಲ. ಯಾರೇ ಮಾಡ್ತಾರೆ ಈ ಕಾಲದಲ್ಲಿ? ಒಂದು ಹೆಣ್ಣು ಸತ್ತಾಗ ಫಸ್ಟ್ ಫೋನ್ ಬರುತ್ತೆ, ಸತ್ತೋದ್ರಾ? ಹೌದು. ಯಾವಾಗ ಮಣ್ಣು? ನೆಕ್ಸ್ಟ್ ಕ್ವಶನ್ ಯಾವಾಗ ತಿಥಿ? ಅಷ್ಟು ಫಿನಿಶ್. ಆದರೆ ಈತ ಅದನ್ನು ಮಾಡಿದೆ. ಇದು ನಂದು, ನಮ್ಮ ತಾಯಿ ದೇವತೆಯವಳು ಅಂತ ತಿಳ್ಕೊಂಡು ಈ ದೇವಸ್ಥಾನ ಕಟ್ಸಿದ್ರೆ ಪುಣ್ಯ. ಇದು ಯಾರೇ ಮಾಡ್ತಾರೆ? ಯಾರು ಬೇರೆ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಭಗವಂತ, ಆ ತಾಯಿ, ಆ ಪುಣ್ಯಾತ್ಕಿತಿ ಇವ್ರಿಗೆ ಎಲ್ರಿಗೂ ಆಶೀರ್ವಾದ ಮಾಡಲಿ, ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ, ಬೆಳೆದಂಥ ಈಗ ಮಲಗಿರ್ತಕ್ಕಂಥ ದೇವತೆಗೆ ನಮಸ್ಕಾರಗಳು. ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್ ಸರ್. ನನಗೂ ಅದೇ ಆಸೆ ಇದೆ ಸರ್, ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬರಬೇಕು ಅಂತ. ಕನ್ನಡಕ್ಕಂದ ಸಿನಿಮಾ ಮಾಡೋರು ಅದು 100 days ಓಡ್ತು. ಅದಾದ್ಮೇಲೆ ಮತ್ತೆ ಇವರು ಸಿನಿಮಾ ರಂಗಕ್ಕೆ ಏನಾಯ್ತು ದೂರ ಹೊಡೆದ್ರು. ಮಾಡ್ತಾ ಇದ್ದ ಮಾಡೋದು ಏನಾಯ್ತು ಅಂದರೆ, ಅವನಿಗೆ ತಾಯಿ ಕುತ್ಕೊಂಡಾಗ ಅವ್ನಿಗೆ ಯಾವುದೇ ಬೇಡ ಅನ್ಸ್ಬಿಡ್ತಾವ. ನಮ್ಮ ತಾಯಿನೇ ಸರ್ವಸ್ವ, ನಮ್ಮ ತಾಯಿನೇ ಪ್ರತ್ಯೇಕ ದೇವತೆ. ಅವಳಿಗೆ ಹಿಂಗಾದ್ರೆ ನಾನೇನು ಮಾಡಬೇಕು ಅಂದರೆ ಮನೋಭಾವ ಅವನಿಗೆ. ಅದಕ್ಕೆ ಅವಾಗ ಹೇಳಿದ್ವಿ, ಬೇರೆ ಪದ ಇಲ್ಲ ರೀ, ತಾಯಿ ತಕ್ಕ ಮಗ ಅವನೇ ಅಷ್ಟೇ ಸರ್. ಇದುವರೆಗೂ ತಾಯಿ ಸೇವೆ ಮಾಡಿದ್ರು, ಇನ್ನು ಮುಂದೂ ಕೂಡ ತಾಯಿ ನೆನಪಲ್ಲೇ ಅವರು ಜೀವನ ಕಳೀತಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಇದೆಲ್ಲ ನಿಜವಾಗಿ ನೇರವಾಗಿ ಕಾಣಿಸ್ತಾ ಇದೆ. ಪುನನಪಿ ಜನನಂ ಪುನನಪಿ ಮರಣಂ ಅಂತ ಹೇಳ್ತೀವಿಲ್ಲ, ಆ ಸೈಕಲ್ ಅದು. ಈಗ ಒಬ್ರು ಸಿನಿಮಾದಲ್ಲಿ ವಿಠಲ ಅಂತ ಕೂಗಿದ್ರು, ನಿಜ ಜೀವನದಲ್ಲೇ ವಿಠಲ 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 ಅಂತ ಕೂತಿದ್ವಿ. ಈಗ ನಾವೇನ್ ಮಾಡ್ತೀವಿ, ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮದಲ್ಲಿ ಅವ್ರನ್ನೇನ್ ಹೇಳ್ತೀವಿ ಅಂದ್ರೆ ವಿಠಲ 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 ಪಾಂಡುರಂಗ ವಿಠಲ ನಾನು ನೀನು ನೆಂಟರಯ್ಯ ನಮಗೆ ಬೇಡ ಅಷ್ಟೇ ಅಷ್ಟೇ. ಪುನನಪಿ ಮರಣ ಅಷ್ಟೇ. ಒಂದು ಸೀನ್ ನಲ್ಲಿ ಜಗಳಾಡ್ ಬಿಡ್ತೀವಿ, ಇನ್ನೊಂದು ಸೀನ್ ನಲ್ಲಿ ತಪ್ಕೊಂತೀವಿ, ಮುಖ ಬೇರೆ ಇರುತ್ತೆ ಅಷ್ಟೇ. ಅಷ್ಟೇ 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 ಅಷ್ಟೇ. ಇದೇ ಜೀವನ ರೀ, ಇದೇ ಜೀವನ.